ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನೀವೇನು ಆಲ್ರೆಡಿ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರ, ಅದರ ಜೊತೆಗೆ ಮೇನ್ ಎಕ್ಸಾಮ್ಗೂ ಕೂಡ ಒಂದು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿರ್ತೀರ. ಸೊ ಅದಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಇಲ್ಲಿ ಒಂದು ಪ್ರಿಪ್ರೇಟರಿ ಕ್ವೆಶನ್ ಪೇಪರನ್ನು ನಿಮಗೆ ಕೊಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಅಥವಾ ಮೇನ್ ಎಕ್ಸಾಮಲ್ಲಿ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಬನ್ನಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಒಂದು ಕ್ವೆಶನ್ ಪೇಪರನ್ನು ಈಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಮೇನ್ ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ 4 ಪ್ರಶ್ನೆಗಳಿರ್ತವೆ ಮತ್ತು ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವೆಶನ್ಸ್ ಆಗಿರ್ತವೆ. ಮೊದಲನೇ ಒಂದು ಕ್ವೆಶನನ್ನು ಗಮನಿಸಿ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ ಟ್ಯಾಗನ್ನು ಕಂಡುಹಿಡಬೇಕು. ಸ್ಟೇಟ್ಮೆಂಟ್ ನೋಡಿ, ಗಣೇಶ್ ವರ್ಕ್ಸ್ ಇನ್ KRCR ಸ್ಕೂಲ್ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಇದೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಅಥವಾ ನೆಗೆಟಿವ್ ಫಸ್ಟ್ ನೋಡ್ಕೊಳ್ಳಿ. ಕೊಟ್ಟಿರೋ ಸ್ಟೇಟ್ಮೆಂಟ್ ಹಿಂದೆ ಪಾಸಿಟಿವ್ ಇದೆ. ಪಾಸಿಟಿವ್ ಇದೆ ಅಂದರೆ ನಮಗೆ ಕ್ವೆಶನ್ ಟ್ಯಾಗ್ ಏನು ಬೇಕು? ನೆಗೆಟಿವ್ ಬೇಕು. ಇದು ನಮಗೆ ಮೊದಲನೇ ಒಂದು ಅಂಶ ಆಗಿರುತ್ತೆ, ನೆಗೆಟಿವ್ ಬೇಕು. ಸೊ ನೆಗೆಟಿವ್ ಕ್ವೆಶನ್ ಟ್ಯಾಗ್ ಯಾವಿದಾವೆ ನೀವು ಕೆಳಗಡೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಗಮನಿಸಿ. ಮೊದಲನೇದು ಡಸಂಟ್ ಹಿ, ಆಪ್ಷನ್ ಬಿ ಏನಿದೆನೋ ಗಮನಿಸಬಹುದು ನೀವು. ಇದು ಫಸ್ಟ್ ಆಪ್ಷನ್ ನೆಗೆಟಿವ್ ಟ್ಯಾಗ್. ಅದೇ ರೀತಿ ಆಪ್ಷನ್ ಡಿ ಏನಿದೆ ಡಿಡಂಟ್ ಹಿ, ಇದು ಕೂಡ ನೆಗೆಟಿವ್ ಟ್ಯಾಗ್ ಇದೆ. ಸೊ ಇವೆರಡಲ್ಲೇ ಒಂದು ಉತ್ತರ ಆಗಿರುತ್ತೆ, ಇನ್ನೆರಡನ್ನು ನಾವು ಡಿಲೀಟ್ ಮಾಡ್ತೇವೆ. ಈಗ ನೋಡಿ, ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಇದೆನೋ ಅಂತ ಗಮನಿಸಿ. ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ನಮಗೆ ಕಾಣಿಸೋದಿಲ್ಲ. ಆಗ ನಾವು ಏನು ಮಾಡಬೇಕಪ್ಪ ಅಂದರೆ ಮೇನ್ ವರ್ಬನ್ನು ಗಮನಿಸ್ತೇವೆ. ನೋಡಿ, ವರ್ಕ್ಸ್ ಅಂತ ಇದೆ. ಇದು ಯಾವ ರೀತಿ ಇದೆ ಅಂದರೆ ವರ್ಬ್ಗೆ ಎಸ್ ಸೇರಿಕೊಂಡಿದೆ. ಗಮನಿಸಿ, ವರ್ಬ್ಗೆ ಎಸ್ ಸೇರಿಕೊಂಡಿರೋದ್ರಿಂದ ನಾವು ಯಾವಾಗಲೂ ಕೂಡ ಡಸ್ ಅನ್ನು ತೆಗೆದುಕೊಳ್ತೇವೆ. ಡಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕು. ಸೊ ಡಸ್ ಇರ್ತಕ್ಕಂಥದ್ದು ಆಪ್ಷನ್ ಬಿ ಯಲ್ಲಿ ಮಾತ್ರ. ಸೊ ಇದೇ ಇಲ್ಲಿ ಕ್ವೆಶನ್ ಟ್ಯಾಗ್ ಆಗಿರುತ್ತೆ. ಡಸಂಟ್ ಹಿ ಇಸ್ ದ ಆನ್ಸರ್ ಹಿಯರ್. ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನನ್ನು ಕೇಳಿದ್ದಾರೆ. ಸೊ ಇಲ್ಲೇನು ಸ್ಟೇಟ್ಮೆಂಟ್ ಇದೆಯೋ ಇದರ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಏನು ಅಂತ ನಾವು ಕಂಡುಹಿಡಬೇಕು. ಸ್ಟೋರಿ ಬುಕ್ಸ್ ಆರ್ ಆನ್ 5th shelf. ಎಸ್ ನೋಡಿ, ಸ್ಟೋರಿ ಬುಕ್ಸ್ ಎಲ್ಲಿದ್ದಾವೆ? 5th shelf ಅಲ್ಲಿದ್ದಾವೆ. ಇನ್ ಸೆಕೆಂಡ್ ರೋ ಫ್ರಮ್ ಹಿಯರ್, ಇಲ್ಲಿಂದ ಸೆಕೆಂಡ್ ರೋದಲ್ಲಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ ಗಮನಿಸಿ. ಗಿವಿಂಗ್ ಡೈರೆಕ್ಷನ್ ಇದೆ, ಒಬೆ ಇದೆ, ರಿಕ್ವೆಸ್ಟ್ ಇದೆ, ಆರ್ಡರ್ ಇದೆ. ಸೊ ಆ ಬುಕ್ ಎಲ್ಲಿದೆ ಅಂತ ಒಂದು ಡೈರೆಕ್ಷನ್ ಕೊಡ್ತಾ ಇರೋದ್ರಿಂದ ಆಪ್ಷನ್ ಎ ಏನಿದೆ ನಾವು ಇದೇ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಗಿವಿಂಗ್ ಡೈರೆಕ್ಷನ್. ಇನ್ನು ಥರ್ಡ್ ಕ್ವೆಶನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಇಲ್ಲಿ ಗಮನಿಸಬಹುದು. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಅಬೌಟ್ ಇಟ್ ಐ ಡ್ಯಾಶ್ ಜಾಯಿಂಡ್ ಯುವರ್ ಖೋಖೋ ಟೀಮ್ ಅಂತ ಇದೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀನು ಮೊದಲಿಗೆ ನನಗೆ ಹೇಳಿದ್ದಿದ್ರೆ ನಾನು ಕೂಡ ಜಾಯಿಂಡ್ ಯುವರ್ ಖೋಖೋ ಟೀಮ್, ನಾನು ಕೂಡ ನಿನ್ನ ಒಂದು ಖೋಖೋ ಟೀಮನ್ನು ಸೇರಿಕೊಳ್ತಾ ಇದ್ದೆ. ನೋಡಿ, ಇಲ್ಲೇನಿದೆ ಇದ್ದೆ ಅಂತ ಬರ್ತಾ ಇದೆ, ಸೇರಿಕೊಳ್ಳುತ್ತಾ ಇದ್ದೆ. ಪಾಸಿಟಿವ್ ಇದೆ ಅಲ್ವಾ? ನಿಮ್ಗೆ ಆಲ್ರೆಡಿ ತುಂಬ ಸಾರಿ ಹೇಳಿದ್ದೇನೆ ನಾನು. ಈ ಥರದ ಒಂದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದಾಗ ಆಪ್ಷನ್ಸ್ ಎರಡು ನಿಮಗೆ ಸರಿಯಾಗಿರ್ತಕ್ಕಂತಹ ಉತ್ತರಗಳು ಆಗಿರೋಕ್ಕೆ ಸಾಧ್ಯ. ಅವು ಯಾವಪ್ಪ ಅಂದರೆ ಮೊದಲನೇದಾಗಿರುತ್ತೆ ನೋಡಿ, ವುಡ್ ಹ್ಯಾವ್ ಇರುತ್ತೆ, ಇಲ್ಲ ಅಂದರೆ ವುಡುಂಟ್ ಹ್ಯಾವ್ ಅಂತ ಆಗಿರುತ್ತೆ. ವುಡುಂಟ್ ಹ್ಯಾವ್ ಅಂದರೆ ಇಲ್ಲ ಅಂತ ಬರುತ್ತೆ ಮೀನಿಂಗ್ ಅಲ್ವಾ, ನೆಗೆಟಿವ್ ಇರೋದ್ರಿಂದ. ಬಟ್ ಇಲ್ಲಿ ನಮಗೆ ನಾನು ಜಾಯಿನ್ ಆಗ್ತಾ ಇದ್ದೆ ಅಂತ ಇದೆ. ಸೊ ವುಡ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಇನ್ನು ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳಿದರೆ ಐ ಆಮ್ ರೈಟಿಂಗ್ ಇಂಗ್ಲೀಷ್ ಎಕ್ಸಾಮಿನೇಷನ್ ಅಂತ ಇದೆ. ನೋಡಿ, ING ಫಾರ್ಮಲ್ಲಿ ವರ್ಬ್ ಕಾಣಿಸ್ತಾ ಇದೆ, ರೈಟಿಂಗ್ ಅಂತಕ್ಕಂಥದ್ದು. ಸೊ ನಮಗೇನು ಬೇಕು ಅಂದರೆ ಈ ರೀತಿ ING ಇದ್ದರೆ ನಮಗೆ ಪ್ಯಾಸಿವ್ ವಾಯ್ಸಲ್ಲಿ ಬೀಯಿಂಗ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇರಬೇಕಾಗುತ್ತೆ. ಸೊ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಬೀಯಿಂಗ್ ಅಂತಕ್ಕಂಥದ್ದು ಎಲ್ಲಿದೆ ಅದನ್ನು ನಾವು ಗಮನಿಸ್ಬೋದು. ಫಸ್ಟ್ ಒಂದು ನೋಡಿ, ಇಂಗ್ಲೀಷ್ ಎಕ್ಸಾಮಿನೇಷನ್ ಈಸ್ ರಿಟನ್ ಬೈ ಮೀ ಅಂತ ಇದೆ. ಸೊ ಇದು ತಪ್ಪಾಗಿರುತ್ತೆ. ಅದೇ ರೀತಿ ಇಂಗ್ಲೀಷ್ ಎಕ್ಸಾಮಿನೇಷನ್ ವಾಸ್ ರಿಟನ್ ಬೈ ಮೀ ಅಂತ ಇದೆ. ಇಲ್ಲೂ ಕೂಡ ಬೀಯಿಂಗ್ ಇಲ್ಲ, ಈ ಎರಡು ಸೆಂಟೆನ್ಸಲ್ಲಿ ಬೀಯಿಂಗ್ ಇಲ್ಲ. ಸೊ ಡಿಲೀಟ್ ಮಾಡ್ತಾ ಇದ್ದೇವೆ. ಇನ್ನು ಆಪ್ಷನ್ ಸಿ ದಲ್ಲಿ ನೋಡಿ, ಬೀಯಿಂಗ್ ಇಲ್ಲಿ ಕಾಣಿಸ್ತಾ ಇದೆ. ಆಪ್ಷನ್ ಡಿ ಯಲ್ಲೂ ಕೂಡ ಬೀಯಿಂಗ್ ಇಲ್ಲಿದೆ. ಹಾಗಾದರೆ ಎರಡರಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು? ಇದಕ್ಕೆ ಇನ್ನೊಂದು ಕ್ಲೂ ನಮಗೆ ಸಿಗ್ತಾ ಇದೆ. ಇಲ್ಲಿ ನೋಡಿ, ಆಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಆ್ಯಮ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಕ್ ಕೊಟ್ಟಿದ್ದಾರಲ್ವ, ಇದು ಪ್ರೆಸೆಂಟ್ ಫಾರ್ಮಲ್ಲಿದೆ. ಸೊ ನಮಗೆ ಏನು ಪ್ಯಾಸಿವ್ ವಾಯ್ಸ್ನಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಕೂಡ ಪ್ರೆಸೆಂಟ್ ಫಾರ್ಮಲ್ಲೇ ಇರಬೇಕು. ಸೊ ನೋಡಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್ ಇದೆ, ಇಲ್ಲಿ ಈಸ್ ಇದೆ. ಸೊ ಪ್ರೆಸೆಂಟ್ ಇರೋದ್ರಿಂದ ಈಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇಂಗ್ಲೀಷ್ ಎಕ್ಸಾಮಿನೇಷನ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಮೇನ್, ಡೂ ಆಸ್ ಡೈರೆಕ್ಟೆಡ್ ಕೇಳಿದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 3 syllables, 3 ಸಿಲೆಬಲ್ಗಳನ್ನು ಹೊಂದಿರತಕ್ಕಂತಹ ವರ್ಡ್ ಯಾವುದು ಅಂತ ನಾವು ಕಂಡುಹಿಡಬೇಕಾಗುತ್ತೆ. ನೋಡಿ, ಬಾಲ್ ಅಂತ ಇದೆ, ಇಲ್ಲಿ ಒಂದೇ ಒಂದು ಸಿಲೆಬಲ್ ಇದೆ, ಬಾ ಅಂತಕ್ಕಂಥದ್ದು. ಅದೇ ರೀತಿ ಪ್ರಾಬ್ಲಮ್ ನೋಡಿ, ಪ್ರಾ ಒಂದು, ಬ್ಲ ಎರಡನೇದು.
ಸೊ ಇಲ್ಲಿ 2 ಸಿಲಬಲ್ಗಳು ಇದ್ದಾವೆ. ಅದೇ ರೀತಿ ಡೆಡಿಕೇಟ್ ನೋಡಿ, ಡೆಡಿಕೇಟ್. ಸೊ ಇಲ್ಲಿ 3 ಸಿಲಬಲ್ ನಮಗೆ ಸಿಗ್ತಾ ಇದ್ದಾವೆ. ಹಾಗಾಗಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂದರೆ ಡೆಡಿಕೇಟ್ ಅಂತಕ್ಕಂಥದ್ದು. ಇದೇ 3 ಸಿಲಬಲ್ಗಳನ್ನು ಒಳಗೊಂಡಿದೆ. ಇನ್ನು ಎಜುಕೇಷನ್ ಗಮನಿಸಿ, ಎಜುಕೇಷನ್ ಇಲ್ಲಿ 4 ಸಿಲಬಲ್ ಸಿಗ್ತವೆ. ಇನ್ನು 6th ಕ್ವೆಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೇಳಿದರೆ ಕ್ವಿಕ್ಕಿಗೆ ಯಾವುದು ಸರಿಯಾಗಿರ್ತಕ್ಕಂತಹ ಕಾಲೋಕೇಶನ್ ಅಂದರೆ ಕ್ವಿಕ್ ಗ್ಲಾನ್ಸ್ ಅಂತಕ್ಕಂಥದ್ದು ಕಾಲೋಕೇಶನ್ ಆಗಿರುತ್ತೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಕೇಳಿದರೆ ಗ್ಲೂಮಿಲಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಿಮಗೆ ಒಂದು ವಿಷಯ ಇಲ್ಲಿ ಸರಿಯಾಗಿ ನೆನಪಿಟ್ಕೊಳ್ಳಿ, ಯಾವುದಾದ್ರೂ ವರ್ಡ್ಗೆ ಎಲ್ ವೈ ಅಂತ ಸೇರ್ಕೊಂಡಿದ್ರೆ ಮ್ಯಾಕ್ಸಿಮಮ್ ಟೈಮ್ ಅಂದರೆ 90% ಅದೇನಾಗಿರುತ್ತೆ ಅಂದರೆ ಎಡ್ ವರ್ಬ್ ಆಗಿರುತ್ತೆ. ಇದು ಒಂದು ಸಿಂಪಲ್ ಟ್ರಿಕ್ ಆಗಿದೆ. ಇಲ್ಲಿ ನೋಡಿ, ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮಿಲಿ. ಸ್ಯಾಟ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಸೊ ವರ್ಬನ್ನು ಗ್ಲೂಮಿಲಿ ಅಂತಕ್ಕಂಥದ್ದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಈ ರೀತಿ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡ್ಸನ್ನು ನಾವು ಎಡ್ ವರ್ಬ್ ಅಂತ ಕರಿತೇವೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಡ್ ವರ್ಬ್ ಆಗಿರುತ್ತೆ. ಇನ್ನು ಕ್ವೆಶನ್ ನಂಬರ್ 8 ಅನ್ನು ಗಮನಿಸಿ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಸೊ ಆರ್ಟಿಕಲ್ಸ್ ಅಂದ ತಕ್ಷಣವೇ ಎ ಅಥವಾ ಆ್ಯನ್ ಅಥವಾ ದ ಈ 3ರಲ್ಲಿ ಒಂದು ಸರಿಯಾಗಿರ್ತಕ್ಕಂತಹ ಉತ್ತರ ಇರುತ್ತೆ. ಸ್ಮಿತಾ ಹ್ಯಾಡ್ ಹೋಪ್ಸ್ ಇನ್ ಡ್ಯಾಶ್ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಗಮನಿಸಿ ವಿದ್ಯಾರ್ಥಿಗಳೇ, ಈ ಒಂದು ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡ್ಸ್ ಏನಿದಾವೋ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್ ಅಂತಕ್ಕಂಥದ್ದು. ಸೊ ಪರ್ಟಿಕ್ಯುಲರ್ ಆಗಿ ಯಾವುದನ್ನು ಅಂತ, ಯಾವುದರ ಮೇಲೆ ಹೋಪ್ ಇದೆ ಸ್ಮಿತಾಳಿಗೆ ಅಂತಕ್ಕಂಥದ್ದು ಡೆಫಿನೆಟ್ ಆಗಿ ಇಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ಡೆಫಿನೆಟ್ ಅಂದಾಗ ನಾವು ಡೆಫಿನೆಟ್ ಆರ್ಟಿಕಲನ್ನೇ ಫಿಲ್ ಮಾಡ್ತೇವೆ, ದ ಅಂತಕ್ಕಂಥದ್ದು. ಇನ್ನು 9th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕೇಳಿದರೆ ದರ್ ಈಸ್ ನೋ ಸೊಲ್ಯೂಷನ್ ಡ್ಯಾಶ್ ದಿಸ್ ಪ್ರಾಬ್ಲಮ್ ಅಂತ ಇದೆ. ಸಮಸ್ಯೆಗೆ ಅಂತ ಬರಬೇಕಲ್ವಾ, ಫಾರ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. 10th ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟಬಲ್ ಲಿಂಕರ್ ಅಂತ ಕೇಳಿದ್ದಾರೆ. ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ಡ್ಯಾಶ್ ರೋಮಾ ಹ್ಯಾಡ್ ಫಾಲನ್. ನೋಡಿ, ದ ಸ್ಪಾಟ್ ಅಂದರೆ ಒಂದು ಪ್ಲೇಸ್ ಬಗ್ಗೆ ನಾವು ಇಲ್ಲಿ ಹೇಳಬೇಕಾಗಿದೆ. ಸೊ ಈ ರೀತಿ ಬಂದಾಗ ನಾವು ವೇರ್ ಅಂತಕ್ಕಂಥದ್ದನ್ನು ಲಿಂಕರ್ ಆಗಿ ಬಳಸಬೇಕು. ಸೊ ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್ ಅಂತ ಆನ್ಸರ್ ಸಿಗುತ್ತೆ. ಇನ್ನು 11th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದ್ದಾರೆ. ನೋಡಿ, ಟೆನ್ಸ್ ಫಾರ್ಮ್ ಅನ್ನು ನಾವು ಫಿಲ್ ಮಾಡಬೇಕು. ಇಲ್ಲಿ ಬ್ರಾಕೆಟ್ ಒಳಗಡೆ ಏನು ಕೊಟ್ಟಿದ್ದಾರೆ ಗೋ ಅಂತಕ್ಕಂಥದ್ದು ಅದಕ್ಕೆ. ಯೂಸುವಲಿ ಮೈ ಫಾದರ್ ಡ್ಯಾಶ್ ಟು ದ ಆಫೀಸ್ ಎಟ್ 9 AM. ನೋಡಿ, ಯೂಸುವಲಿ ಅಂದರೆ ಪ್ರತಿನಿತ್ಯ ನಡೀತಕ್ಕಂತಹ ಒಂದು ಘಟನೆ ಇದಾಗಿರುತ್ತೆ. ಸೊ ಪ್ರತಿನಿತ್ಯ ನಡೆಯುವ ಘಟನೆ ಅಂದರೆ ನಮಗೆ ಸಿಂಪಲ್ ಪ್ರೆಸೆಂಟ್ ಇರಬೇಕು, ವರ್ಬ್ ಸಿಂಪಲ್ ಪ್ರೆಸೆಂಟ್ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಗೋ ಅಂತಕ್ಕಂಥದ್ದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಫಾರ್ಮಲ್ಲಿ ಬರೀಬೇಕು. ನೋಡಿ, ಸಿಂಪಲ್ ಪ್ರೆಸೆಂಟ್ ಅಂದ ತಕ್ಷಣವೇ ವರ್ಬಲ್ಲಿ 2 ಟೈಪ್ಸ್ ಬರಿಬೋದು, ಗೋ ಮತ್ತು ಗೋಸ್ ಅಂತೇಳಿ. ಸೊ ಇವೆರಡರಲ್ಲಿ ಯಾವುದು ಸರಿಯಾಗಿರೋ ಉತ್ತರ? ಈಗ ನೋಡಿ, ಮೈ ಫಾದರ್ ಅಂದರೆ ಇಲ್ಲಿ ಸಿಂಗ್ಯುಲರ್ ಆಗಿರ್ತಕ್ಕಂತಹ ಕಾರಣದಿಂದ ನಾವೇನು ಮಾಡ್ತೇವೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಗ್ಯುಲರ್ ಇದ್ದರೆ 3rd ಪರ್ಸನ್ ಸಿಂಗ್ಯುಲರ್. ಮೈ ಫಾದರ್ ಅನ್ನೋದು 3rd ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೆ. ಹಿ, ಶಿ, ಇಟ್ ಅಂತಕ್ಕಂಥದ್ದಕ್ಕೆ ಸಿಮಿಲರ್ ಆಗಿರ್ತಕ್ಕಂತಹ ಒಂದು ಪದ ಈ ಮೈ ಫಾದರ್ ಅಂತಕ್ಕಂಥದ್ದು ಆಗಿರ್ತವೆ. ಸೊ ನಾವೇನು ಮಾಡಬೇಕು, ಈ ರೀತಿ 3rd ಪರ್ಸನ್ ಸಿಂಗ್ಯುಲರ್ ಬಂದಾಗ ವರ್ಬ್ಗೆ ಎಸ್ ಅನ್ನು ಸೇರಿಸಬೇಕು. ಸೊ ಇಲ್ಲಿ ಗೋ ಇರೋದನ್ನು ಗೋಸ್ ಅಂತ ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನು ಕ್ವೆಶನ್ ನಂಬರ್ 12 ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಈ ರೀತಿ ಬಂದಾಗ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಬೇರೆ, ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಬೇರೆ. ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಕೇಳಿದಾಗ ನಮಗೆ ಮ್ಯಾಕ್ಸಿಮಮ್ ಟೈಮ್ ಒಂದು ಟ್ರಿಕ್ ಏನಪ್ಪ ಅಂದರೆ, ಕೊಟ್ಟಿರೋ ವರ್ಡ್ಗೆ ನಾವು ಸಫಿಕ್ಸನ್ನು ಸೇರಿಸ್ತೇವೆ ವಿದ್ಯಾರ್ಥಿಗಳೇ. ಏನು ಬ್ರಾಕೆಟಲ್ಲಿ ಕೊಟ್ಟಿರ್ತಾರಲ್ವ ಅದಕ್ಕೆ ಸಫಿಕ್ಸ್ ಸೇರಿಸ್ಬೇಕು. ಅಂದರೆ ನೋಡಿ, ಇಲ್ಲೇನೋ ಒಂದು ಸೆಲೆಕ್ಟ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರಲ್ವ, ಬ್ರಾಕೆಟ್ ಒಳಗಡೆ ಇದೆ ಸೆಲೆಕ್ಟ್ ಅಂತಕ್ಕಂಥದ್ದು. ಇದಕ್ಕೆ ಯಾವ ಸಫಿಕ್ಸನ್ನು ನಾವು ಸೇರಿಸ್ತೇವೆ? ಸಫಿಕ್ಸ್ ಅಂದರೆ ನಿಮಗೆ ಗೊತ್ತಿದೆ, ವರ್ಡಿನ ಎಂಡ್ ಭಾಗದಲ್ಲಿ ಯಾವುದೋ ಪಾರ್ಟ್ ಆಫ್ ಆಲ್ಫಾಬೆಟ್ಸನ್ನು ನಾವು ಸೇರಿಸ್ತೇವೆ ಅಂತಕ್ಕಂಥದ್ದು. ಸೊ ಸೆಲೆಕ್ಟ್ಗೆ ನಾವು ಏನು ಸೇರಿಸ್ಬೋದು ವಿಚಾರ ಮಾಡಿ ಗೆಸ್ ನೋಡಿ ವಿದ್ಯಾರ್ಥಿಗಳೇ, ನೀವು ಗೆಸ್ ಮಾಡಿರ್ಬೋದು ಅಂದ್ಕೊಂಡಿದ್ದೇನೆ. ಸೆಲೆಕ್ಟ್ಗೆ ನಾವು ಸೆಲೆಕ್ಷನ್ ಅಂತೇಳಿ ಬರಿತೇವೆ. ಸೊ ಇಲ್ಲಿ ಸಫಿಕ್ಸನ್ನು ಸೇರಿಸ್ತಾ ಇದ್ದೇವೆ, ION ಅಂತಕ್ಕಂಥದ್ದನ್ನು. ಕ್ವೆಶನ್ ನಂಬರ್ 13 ನೋಡಿ, ಯೂಸ್ ದ ವರ್ಡ್ ಫೋರ್ಸ್ ಆಸ್ ನೌನ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಇದೆ. ಸೊ ಏನು ಮಾಡ್ಬೋದು ಅಂದರೆ, he used his full force to open the
ವಿಂಡೋ ಅಥವಾ ಡೋರ್ ಅಂತ ನೀವೇನಾದರೂ ಬರಿಬಹುದು. ಸೊ ಇಲ್ಲಿ ನಾವು ಫೋರ್ಸನ್ನು ನೌನ್ ಆಗಿ ಯೂಸ್ ಮಾಡಿದ್ದೇವೆ. ಇನ್ನು 14th ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ ಅಂತ ಕೇಳಿದರೆ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಗಮನಿಸಿ. ಊಟಿ ಈಸ್ ದ ಕೂಲೆಸ್ಟ್ ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇದು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಮೇನ್ ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ ಆಗಿದೆ. ನೋಡಿ ವಿದ್ಯಾರ್ಥಿಗಳ, ಈ ರೀತಿ ಸೂಪರ್ಲೇಟಿವ್ ಫಾರ್ಮನ್ನು ಕೊಟ್ಟಾಗ ನಾವು ಆ ಸೆಂಟೆನ್ಸನ್ನು ಏನು ಮಾಡಬೇಕಾಗುತ್ತೆ, 3 ಭಾಗ ಆಗಿ ಡಿವೈಡ್ ಮಾಡ್ಕೋಬೇಕು. ಮೊದಲನೇ ಸ್ಟೆಪ್ ಆಗಿ ಏನೇನಾಗಿ ನೋಡಿ, ಊಟಿ ಈಸ್ ಅಂದರೆ ನೌನ್ ಪ್ಲಸ್ ಈಸನ್ನು ಫಸ್ಟ್ ಸ್ಟೆಪ್ ಆಗಿ ಡಿವೈಡ್ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಏನಪ್ಪ ಅಂದರೆ ಅಬ್ಜೆಕ್ಟಿವ್ ಪಾರ್ಟ್ ಇರುತ್ತಲ್ವ ಅದನ್ನು, ಅಂದರೆ ಇಲ್ಲಿ ದ ಕೂಲೆಸ್ಟ್ ಅಂತಕ್ಕಂಥದ್ದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ, ಇದು ಥರ್ಡ್ ಪಾರ್ಟ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ಡಿವೈಡ್ ಮಾಡ್ಕೊಂಡ್ಮೇಲೆ ಫಸ್ಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ನಾವು ಬರ್ಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಊಟಿ ಈಸನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೇನೆ. ಊಟಿ ಈಸ್ ಅಂತ ಆಗುತ್ತೆ. ಈಗ ನೋಡಿ ದ ಕೂಲೆಸ್ಟ್ ಇರೋದನ್ನು ಕಂಪ್ಯಾರಿಟಿವ್ ಫಾರ್ಮ್ಗೆ ಬರ್ಕೋಬೇಕಾಗುತ್ತೆ. ದ ಕೂಲೆಸ್ಟ್ ಇರೋದನ್ನು ಕೂಲರ್ ದ್ಯಾನ್ ಅಂತ ನಾವು ಕಂಪ್ಯಾರಿಟಿವ್ಗೆ ಬರ್ಕೋಬಹುದು. ಸೊ ಊಟಿ ಈಸ್ ಕೂಲರ್ ದ್ಯಾನ್ ಅನ್ನು ನಾವು ಇಲ್ಲಿ ಬರ್ಕೊಳ್ತೇವೆ, ಕೂಲರ್ ದ್ಯಾನ್. ಇನ್ನು ಥರ್ಡ್ ಪಾರ್ಟ್ ನೋಡಿ, ಇದು ಫಸ್ಟ್ ಪಾರ್ಟ್ ಆಯಿತು, ಇದು ಸೆಕೆಂಡ್ ಪಾರ್ಟ್ ಆಯಿತು. ಥರ್ಡ್ ಪಾರ್ಟ್ ಯಾವಾಗಲೂ ಕೂಡ ಕಂಪ್ಯಾರಿಟಿವ್ ಫಾರ್ಮಲ್ಲಿ ಫಿಕ್ಸ್ ಇರುತ್ತೆ. ಅದೇನಪ್ಪ ಅಂದರೆ ಎನಿ ಅದರ್ ಅಂತಕ್ಕಂಥದ್ದು. ಸೊ ಥರ್ಡ್ ಪಾರ್ಟ್ಗೆ ಎನಿ ಅದರನ್ನು ನೀವು ಬರೆದ್ಬಿಡಿ. ಇನ್ನು ಫೋರ್ತ್ ಪಾರ್ಟ್ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ರಲ್ವ, ಆ್ಯಸ್ ಇಟ್ ಈಸ್ ಇದೇ ಪಾರ್ಟ್ನೇ, ಅಂದರೆ ಸೂಪರ್ಲೇಟಿವ್ನ ಥರ್ಡ್ ಪಾರ್ಟ್ ಏನಿತ್ತು ಅದನ್ನು ನಾವು ಇಲ್ಲಿ ಕಂಪ್ಯಾರಿಟಿವಲ್ಲಿ 4ನೇ ಪಾರ್ಟಾಗಿ ಬರಿತೇವೆ. ಅಂದರೆ ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ ಅಂತ ಆನ್ಸರ್ ಸಿಗುತ್ತೆ. ಸೊ ಈ ರೀತಿ ನೀವು ಫಸ್ಟ್ ಏನು ಮಾಡಿ ಅಂದರೆ ಡಿವೈಡ್ ಮಾಡ್ಕೊಳ್ಳಿ. ನಂತರದಲ್ಲಿ ಫಸ್ಟ್ ಪಾರ್ಟ್ ಮತ್ತು ಥರ್ಡ್ ಪಾರ್ಟ್ ಸೇಮ್ ಇರ್ತವೆ. ನಾವು ಇಲ್ಲಿ ಥರ್ಡ್ ಪಾರ್ಟಾಗಿ ಏನು ಮಾಡ್ತೇವೆ, ಎನಿ ಅದರ್ನ ಸೇರಿಸ್ತೇವೆ ಮತ್ತು ಅಬ್ಜೆಕ್ಟಿವನ್ನು ನಾವೇನು ಮಾಡಬೇಕು, ಕಂಪ್ಯಾರಿಟಿವ್ ಫಾರ್ಮಲ್ಲಿ ಚೇಂಜ್ ಮಾಡಬೇಕು. ಈ ರೀತಿ ನೀವು ಆನ್ಸರ್ನ ಬರೀರಿ. ತುಂಬ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯನ್ನು ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ ತಪ್ಪಾಗಿ ಬರೀತೀರಿ. ನಾನು ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಆ ಎಕ್ಸಾಂಪಲ್ಸ್ ಎಲ್ಲ ನೀವು ಕಲಿತುಕೊಳ್ಳಿ, ವಿಡಿಯೋ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 15 ನೋಡಿ, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟು ಇಂಡೈರೆಕ್ಟು ಬರೀಬೇಕಾಗುತ್ತೆ. ಸೊ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸನ್ನು ಸರಿಯಾಗಿ ಗಮನಿಸಿ. ಐ ಆಮ್ ವೇಟಿಂಗ್ ಹಿಯರ್ ಫಾರ್ ಆ್ಯನ್ ಆಟೋ ಟು ಗೋ ಮೈ ಹೋಮ್ ಅಂತ ಇದೆ. ಸೊ ಏನೇನು ಚೇಂಜ್ ಮಾಡೋದು, ಮೊದಲಿಗೆ ನೋಡಿ, ಲತಾ ರಿಪ್ಲೈಡ್ ಮಾಯಾ, ಅಂದರೆ ಇಬ್ಬರು ಕೂಡ ಗರ್ಲ್ಸ್ ಇಲ್ಲಿ ಮಾತಾಡ್ತಾ ಇದ್ದಾರೆ. ಲತಾ ರಿಪ್ಲೈಡ್ ಮಾಯಾ ದಟ್, ಐ ಇರೋದನ್ನು ಶಿ ಅಂತ ಬರ್ಕೋಬೇಕು ಪ್ರನೌನನ್ನು. ಅದ್ರ ಜೊತೆಗೆ ಯಾಮ್ ಇರೋದನ್ನು ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು, ಶಿ ವಾಸ್ ಅಂತ ಆಗುತ್ತೆ. ವೇಟಿಂಗ್ ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ವೇಟಿಂಗ್. ಇನ್ನು ಹಿಯರ್ ಇರೋದನ್ನು ದೇರ್ ಅಂತ ಬರೀತೇವೆ ರಿಪೋರ್ಟೆಡ್ ಸ್ಪೀಚಲ್ಲಿ, ದೇರ್. ಫಾರ್ ಆ್ಯನ್ ಆಟೋ ಟು ಗೋ ಮೈ ಇದೆ ನೋಡಿ, ಮೈ ಇರೋದನ್ನು ಹರ್ ಅಂತ ಬರೀಬೇಕು. ಸೊ ಶಿ ವಾಸ್ ವೇಟಿಂಗ್ ದೇರ್ ಫಾರ್ ಆ್ಯನ್ ಆಟೋ ಟು ಗೋ ಮೈ ಹೋಮ್ ಇರೋದನ್ನು ಹರ್ ಹೋಮ್ ಅಂತ ಬರಿಬೇಕು. ಸೊ ಈ ರೀತಿ ನೀವು ರಿಪೋರ್ಟೆಡ್ ಸ್ಪೀಚ್ಗೆ ಬರಿಬಹುದು. ಇನ್ನು ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಹ್ಯಾಸ್ ಆನ್ಸರ್ ಅಂತ ಇದೆ. ದೇ ನಾಕ್ಡ್ ಸಾಫ್ಟ್ಲಿ ಆನ್ ದ ಡೋರ್ ಅಂತ ಇದೆ. ನೋಡಿ ನಾವು ಇಲ್ಲಿ WH ವರ್ಡನ್ನು ಯಾವ ತೆಗೆದುಕೊಳ್ಬಹುದು ಅಂದರೆ ಹೌ ಅನ್ನು ತೆಗೆದುಕೊಳ್ಬಹುದು. ಮತ್ತು ಹೌ ಆದಮೇಲೆ ಇಲ್ಲಿ ನಾಕ್ಡ್ ಮೇನ್ ವರ್ಬ್ ಏನಿದೆ ನೋಡಿ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕು. ಹೌ ಡಿಡ್ ದೇ, ಇನ್ನು ನಾಕ್ಡ್ ಇರೋದನ್ನು ನಾಕ್ ಅಂತ ಬರೀಬೇಕು. ಹೌ ಡಿಡ್ ದೇ ನಾಕ್ ಆನ್ ದ ಡೋರ್ ಅಂತ ಬರಿತೇವೆ. ಕ್ವಶನ್ ಮಾರ್ಕ್ ಹಾಕೋದನ್ನು ಮರಿಬೇಡಿ. ಇನ್ನು ಕ್ವಶನ್ ನಂಬರ್ 17, ಒನ್ ಡೇ ಸತೀಶ್ ಸ್ಕೆಚ್ ದ ಬರ್ಡ್ಸ್ ಪಿಕ್ಚರ್ ಫ್ರಮ್ ಮೆಮೊರಿ ವಿತ್ ಅ ಫ್ಯೂ ಡೆಫ್ಟ್ ಸ್ಟ್ರೋಕ್ ಅಂತ ಇದೆ. ಇಲ್ಲೇನು ಮಾಡಬೇಕು, ಎಡಿಟ್ ಮಾಡಬೇಕು. ಅಂದರೆ 2 ಎರರ್ಸ್ ಇರ್ತವೆ, ಅವುಗಳನ್ನು ಫೈಂಡ್ ಮಾಡಬೇಕು. ಮೊದಲನೇ ಎರರ್ ಏನಿದೆ ನೋಡಿ, ಕರೆಕ್ಟ್ ಫ್ಲೂರಲ್ ಫಾರ್ಮ್ ಟು ಬಿ ಯೂಸ್ಡ್ ಅಂತ ಇದೆ. ಅಂದರೆ ಎಲ್ಲೋ ಒಂದು ಪ್ಲೂರಲ್ ಫಾರ್ಮನ್ನು ನಾವು ಸರಿ ಮಾಡಿ ಬರೀಬೇಕು. ಅದು ಯಾವುದಪ್ಪ ಅಂದರೆ ಕೊನೆ ಪಾರ್ಟನ್ನು ಗಮನಿಸಿ ವಿದ್ಯಾರ್ಥಿಗಳೇ, ವಿತ್ ಎ ಫ್ಯೂ ಡೆಫ್ಟ್ ಸ್ಟ್ರೋಕ್ ಅಂತ ಇದೆ. ನಾವಿಲ್ಲಿ ಏನು ಮಾಡಬೇಕಂದ್ರೆ ಸ್ಟ್ರೋಕ್ ಇರೋದನ್ನು ಸ್ಟ್ರೋಕ್ಸ್ ಅಂತ ಬರಿಬೇಕು, ಸ್ಟ್ರೋಕ್ಸ್ ಅಂತ ಬರಿಬೇಕು. ಸ್ಟ್ರೋಕ್ ಇರೋದನ್ನು ಸ್ಟ್ರೋಕ್ಸ್ ಅಂತ ಬರಿಬೇಕಾಗುತ್ತೆ. ಇನ್ನು ಬಿ ಏನಿದೆ ನೋಡಿ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸೊ ಯಾವುದೋ ಒಂದು ವರ್ಬ್ ಮಿಸ್ಟೇಕ್ ಇದೆ, ಅದು ಯಾವುದು ಅಂತ ನೋಡೋಣ. ಒನ್ ಡೇ ಸತೀಶ್ ಸ್ಕೆಚ್ ಅಂತ ಇದೆ ನೋಡಿ. ಸೊ ಇಲ್ಲಿದೇನಾಗಬೇಕಪ್ಪ ಅಂದ್ರೆ
ಸ್ಕೆಚ್ಡ್ ಅಂತ ಬರಬೇಕು. ಸ್ಕೆಚ್ಡ್. ಸೊ ಈ ರೀತಿ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಉತ್ತರಗಳನ್ನು ಕೊಡ್ತಾ ಇಲ್ಲ. ಅವುಗಳಿಗೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು. ನಿಮ್ಮ ಹತ್ತಿರ ಆಲ್ರೆಡಿ ನೋಟ್ಸ್ ಇರ್ತವೆ. ಆ ನೋಟ್ಸ್ ಸಹಾಯದಿಂದ ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಹಿಡ್ಕೋಬೋದು. ಇಲ್ಲಿ ಎಕ್ಸ್ಟ್ರಾಕ್ಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಆಲ್ರೆಡಿ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ನೀವೇನು ಮಾಡ್ಬೋದು, ಸ್ಕ್ರೀನ್ಶಾಟ್ ತೆಗೆದುಕೊಂಡು ಈ ಒಂದು ಎಕ್ಸ್ಟ್ರಾಕ್ಟ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು. ಸರಿಯಾಗಿ ಇವುಗಳನ್ನು ಕಲಿತ್ಕೊಳ್ಳಿ. ತುಂಬ ಜನ ವಿದ್ಯಾರ್ಥಿಗಳು ಇಲ್ಲೇ ಮಾರ್ಕ್ಸ್ ಕಳ್ಕೊಳ್ತಾರೆ. ಸೊ ಇಲ್ಲಿ ಪ್ರೊಫೈಲ್ ಮತ್ತು ಸ್ಟೋರಿ ರೈಟಿಂಗ್, ಪಿಕ್ಚರ್ ರೈಟಿಂಗ್ ಎಲ್ಲ ಇದ್ದಾವೆ. ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ತಾ ಬೇಕು ಅಂದರೆ ಈ ಕ್ವೆಶ್ಚನ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಎಸ್ಸೆ ರೈಟಿಂಗ್ಸ್ ಯಾವ ಕೊಟ್ಟಿದ್ದಾರೆ ಟಾಪಿಕ್ಸನ್ನು ಗಮನಿಸಬಹುದು. ವಿಡಿಯೋ ಹೆಲ್ಪ್ ಆಗಿದ್ದರೆ ವಿದ್ಯಾರ್ಥಿಗಳೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.